ಇನ್ನು ಜಗಳ, ಸಾಲ್ಗಾರರ ಕಾಟ, ಪತ್ನಿಯಿಂದಲೇ ಪತಿಗೆ ಚಟ್ಟ. ಹೌದು, ಬೆಳಗಾವಿಯ ಪೀರನವಾಡಿಯಲ್ಲಿ ಒಂದು ಕೊಲೆ ನಡೆದಿತ್ತು. ಆ ಕೊಲೆ ಕೇಸನ್ನ ಇದೀಗ ಖಾಕಿ ಟೀಮ್ ಭೇದಿಸಿದೆ. ಏನಾಗಿತ್ತು? ಜುಲೈ 19ನೇ ತಾರೀಕಿನಂದು ವಿನಾಯಕ್ ಜಾಧವ್ ಅನ್ನುವಂಥ ವ್ಯಕ್ತಿಯ ಕೊಲೆ ಆಗಿತ್ತು. 48 ವರ್ಷ ಪ್ರಾಯದವರು ವಿನಾಯಕ್ ಜಾಧವ್ ಅಂತ. ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಕೊಲೆ ರಹಸ್ಯ ಬಯಲಾಗಿದೆ. ಯಾರು ಕೊಲೆ ಮಾಡಿದ್ದು? ವಿಷಯ ಅಂದ್ರೆ ವಿನಾಯಕ್ ಜಾಧವ್ನನ್ನ ಕೊಲೆ ಮಾಡಿದಂಥದ್ದು ಅವ್ರ ಪತ್ನಿ ರೇಣುಕಾ, ಹಾಗೆ ಅತ್ತೆ. ಹೇಗ್ ಕೊಂದಿದ್ರು? ಕುತ್ತಿಗೆಗೆ ಹಗ್ಗ ಬಿಗಿದು ದಿಂಬಿನಿಂದ ಉಸಿರುಗಟ್ಟಿಸಿ ಅತ್ತೆ ಮಗಳು ಅಂದ್ರೆ ಹೆಂಡತಿ ಸೇರ್ಕೊಂಡು ಹತ್ಯೆ ಮಾಡಿದ್ದಾನೆ. ಕೊಲೆ ಮಾಡಿ ಕುಡಿದು ಸತ್ತಿದ್ದಾನೆ ಅಂತ ಕತೆ ಕಟ್ಟಿದ್ರಂತೆ. ಏನೋ ಕುಡಿಯೋ ಅಭ್ಯಾಸ ಇತ್ತು ಅಂತ ಕಾಣಿಸುತ್ತೆ. ಹಂಗಾಗಿ ಹೆಂಗೋ ಕುಡಿದು ಸತ್ತೋಗ್ಬಿಟ್ಟವನೆ ಅಂತ ಅವರು ಹೇಳೋರೆ, ಊರವರು ಕೂಡ ನಂಬ್ಕೊಂಡಿದ್ದಾರೆ. ಆ ನಂತರ ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲಿ ಇದು ಕುಡಿದು ಮೃತಪಟ್ಟಿರುವಂಥದ್ದಲ್ಲ, ಇದು ಕೊಲೆ ಅನ್ನೋದು ಗೊತ್ತಾಗಿದೆ. ಪತ್ನಿ ರೇಣುಕಾ, ಅತ್ತೆ ಶೋಭಾಳನ್ನ ಬಂಧಿಸಿದ್ದಾರೆ ಪೊಲೀಸರು. ಏನು ರೀಸನ್ ಏನು? ಯಾಕೆ ಕೊಲೆ ಮಾಡಿರೋದು? ಭಾಳ ಸಾಲ ಮಾಡ್ಕೊಳ್ತಾ ಇದ್ದ ಅಂತ ಕಾಣಿಸುತ್ತೆ ಯಾರು ವಿನಾಯಕ್ ಜಾಧವ್. ಮಾಡ್ತಾ ಮಾಡ್ತಾ ಮನೇನೂ ಕೂಡ ಅಡ ಇಟ್ಟಿದ್ದಂತೆ. ಸಾಲ್ಗಾರರ ಕಾಟ ಭಾಳ ಜಾಸ್ತಿ ಆಗಿತ್ತು, ಹೀಗಾಗಿ ಕೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಗಂಡ ಮನೆಗೆ ವಾಪಸ್ ಬಂದು ಫುಲ್ ಡ್ರಿಂಕ್ಸ್ ಆಗಿದ್ದಾರೆ. ಆಮೇಲೆ ಮತ್ತೆ ಮೇಲ್ಗಡೆ ಹೋಗಿದ್ದಾರೆ, ಅಲ್ಲೇ ಮಲ್ಕೊಂಡಿದ್ದಾರೆ. ಮತ್ತು ಬೆಳಗ್ಗೆ ಅವರು ಎಲ್ಲ ಎತ್ಕೊಂಡು ಅವರು ನೋಡಿದರೆ ಅವರು ಸತ್ತಿದ್ದರಂತೆ. ಸೊ ಆ ಪ್ರಕಾರ ಅವರು ಕಂಪ್ಲೇನ್ ಕೊಟ್ಟಿದ್ದಾರೆ. ಆದರೆ ಆವಾಗೆಯಿಂದ ಕೂಡ ನಮಗೆ ಸ್ವಲ್ಪ ಸಂಶಯ ಬಂದಿದೆ, ಯಾಕಂದರೆ ಹೊಟ್ಟೆಗೆ ಮೇಲೆ ಸ್ವಲ್ಪ ಚಿಕ್ಕ ಇಂಜರಿ ಇದ್ದಾವೆ. ಸೊ ಆವಾಗೆಯಿಂದ ನಾವು ಸ್ವಲ್ಪ ಎನ್ಕ್ವೈರಿ ಹಾಗೆ ನಾವು ಸ್ವಲ್ಪ ಚೆಕ್ ಮಾಡಿದ್ವಿ ಏನೇನಿದೆ ಅದರಲ್ಲಿ. ಮೊನ್ನೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಮಗೆ ಬಂದಿದೆ. ಅದು ಕಾಸ್ ಆಫ್ ಡೆತ್ ಬೇರೆ ಇದೆ ಅಂತ, ಅಸಾಲ್ಟ್ ಆಗಿದೆ ಅಂತ, ಅದಕ್ಕೆ ಸತ್ತಿದ್ದಾರೆ. ಸೊ ಪೋಸ್ಟ್ ಮಾರ್ಟಮ್ ಬಂದಮೇಲೆ ಮತ್ತೆ ನಾವು ಇನ್ನೊಂದು ಹೊಸ ಕಂಪ್ಲೇಂಟ್ ಸತ್ತವರು ತಮ್ಮೆಯಿಂದ ನಾವು ತೊಗೊಂಡಿದ್ವಿ. ಮತ್ತು ಒಂದು ಕೇಸ್ ರಿಜಿಸ್ಟರ್ಡ್ ಆಗಿದೆ. ಇದರಲ್ಲಿ ಇಬ್ಬರು ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಇದರಲ್ಲಿ ಯಾರು UDR ಕೇಸಲ್ಲಿ ಯಾರೋ ಪಿರಿಯರಿ ಇದೆಯಲ್ಲ, ಆ ಕೇಸಲ್ಲಿ